ನಮಸ್ಕಾರ ಸ್ನೇಹಿತರೆ, ನೀವು 10th ಪಾಸ್ ಆಗಿದ್ದರೆ ಗೌರ್ಮೆಂಟ್ ಜಾಬ್ ಬೇಕು ಅಂದರೆ SSC MTS ನಿಮಗೆ ಬೆಸ್ಟ್ ಆಪರ್ಚುನಿಟಿ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಅಂತೂ ಹತ್ತಿರ ಬಂತು. ಸೊ 4ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಸೊ ಯಾರ್ಯಾರು ಯಾವ್ಯಾವ ಜೋನಲ್ಲಿ ಹಾಕಿದ್ರ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟು ನಿಮ್ಮ ಸ್ಟಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಆಯಿತಾ. ನೆಕ್ಸ್ಟು SSC MTS ಏನು, ಎಕ್ಸಾಮ್ ಪ್ಯಾಟ್ರನ್, ಡೈಲಿ ಸ್ಟಡಿ ಪ್ಲ್ಯಾನ್ ಈ ವಿಡಿಯೋದಲ್ಲಿ ನಾವು ನೋಡೋಣ. ಪಾಸ್ ಆಗೋ ಸ್ಮಾರ್ಟ್ ಸ್ಟ್ರಾಟಜಿ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. SSC MTS ಅಂದ್ರೆ ಏನು? ಸೊ SSC MTS ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಓಕೆ, ಜಾಬ್ ರೂಲ್ ನೋಡೋದಾದರೆ ಪಿಯೋನು, ಹೆಲ್ಪರ್, ವಾಚ್ಮನ್, ಆಫೀಸ್ ವರ್ಕ್. ಸೊ ಈ ರೀತಿಯಾಗಿ ಕೆಲಸ ನಿಮಗೆ ಬರುತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ಏನು ಬೇಕಪ್ಪ ಅಂತಂದರೆ 10th ಪಾಸ್ ಆದರೆ ಸಾಕು. ಸ್ಯಾಲ್ರಿ ಬಗ್ಗೆ ನೋಡೋದಾದರೆ 18ರಿಂದ 22,000ವರೆಗೂ ವೇತನ ಇರುತ್ತೆ. ಸೊ ಇದ್ರ ಬಗ್ಗೆ ಈಗ ವರಿಬೇಡ, ಯಾಕಂತಂದರೆ ಮೊದಲು ಜಾಬನ್ನು ಹಿಡ್ಕೊಳ್ಳೋದನ್ನು ನಾವು ನೋಡಿದರೆ ಸಾಕು. ಎಕ್ಸಾಮ್ ಪ್ಯಾಟ್ರನ್ನ ಬಗ್ಗೆ ನೋಡೋದಾದರೆ SSC MTS ಎಕ್ಸಾಮ್ ಏನಿದೆಯಲ್ಲ, ಸೊ ಇದು CBT ಆನ್ಲೈನ್ ಬೇಸ್ ಇರುತ್ತೆ, ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. ಸೊ ಇದರಲ್ಲಿ 2 ಕ್ಯಾಟಗರಿ ಇರುತ್ತೆ, ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಟೋಟಲ್ ಆಗಿ 4 ಸಬ್ಜೆಕ್ಟ್ ಇರುತ್ತೆ. ಸೊ 2 ಸಬ್ಜೆಕ್ಟು ಆಟಕ್ಕುಂಟು ಲೆಕ್ಕಕ್ಕೆಲ್ಲ ಈ ರೀತಿ ಇರುತ್ತೆ. ಅಂತಂದರೆ ಇಲ್ಲಿ OBC ಮತ್ತು SC ದವರು 10 ಆನ್ಸರ್ನ ಕರೆಕ್ಟ್ ಮಾಡಿದರೆ ಸಾಕು, ಮತ್ತು OBC ಅವರು 12 ಮಾಡಿದರೆ ಸಾಕು. ಫಸ್ಟ್ ಇಷ್ಟರಲ್ಲೇ ನೀವು ಪಾಸಾಗಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತೀರಾ. ನೆಕ್ಸ್ಟು ಇಲ್ಲಿ ರೀಸನಿಂಗು, ಮ್ಯಾಥ್ಸು ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಅಂತಂದರೆ OBC ದವರು 12 ಕರೆಕ್ಟ್ ಮಾಡಿದರೆ ಸಾಕು, ಮತ್ತು SC ದವರು 10 ಆನ್ಸರ್ನ ಮಾಡಿದರೆ ಸಾಕು. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರೋದಿಲ್ಲ. ಇನ್ನು GK ಹತ್ರ ಬಂದರೆ 25 ಕ್ವಶನ್ ಇರುತ್ತೆ, ಇಂಗ್ಲೀಷ್ ಅಂತ ಬಂದರೆ 25 ಕ್ವಶನ್ ಇರುತ್ತೆ. ಸೊ ಇವು 2 ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. GK ಮತ್ತು ಇಂಗ್ಲೀಷ್ ಏನಿದೆಯಲ್ಲ, ಸೊ ಇದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ GKನ ಮತ್ತು ಇಂಗ್ಲೀಷ್ನ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಇದಕ್ಕೆ ಟೈಮ್ ಬಂದುಬಿಟ್ಟು 90 ನಿಮಿಷ ಇರುತ್ತೆ. ನೆಗೆಟಿವ್ ಮಾರ್ಕಿಂಗು 0.25 ಅಂತ ಇರುತ್ತೆ. ಎಕ್ಯುರೇಸಿ ಮತ್ತು ಸ್ಪೀಡ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟು ನೀವು ಏನು ಮಾಡ್ಬೇಕಂತಂದರೆ ರೀಸನಿಂಗು, ಮ್ಯಾಥ್ಸು ನಿಮಗೆ ಎಕ್ಯುರೇಟಾಗಿ 15 ಗೊತ್ತಿದ್ರೆ ಸಡನ್ಲಿ ಹಾಕಿ. ಸೊ ಅದು ಏನಾಗುತ್ತೆ, ಟೈಮ್ ಆದರೂ ಕೂಡ ಅದು ನೆಕ್ಸ್ಟ್ ಸ್ಟೇಜ್ಗೆ ಹೋಗಲ್ಲ. ಅಂತಂದರೆ GK ಇಂಗ್ಲೀಷ್ಗೆ ಬರಲ್ಲ. ಸೊ ನೀವು ನಿಧಾನವಾಗಿ 12 ಅಥವಾ 15 ಕರೆಕ್ಟ್ ಆಗೋವರೆಗೂ ನಿಧಾನವಾಗಿ ಹಾಕಿ, ಆಯಿತಾ. ನೆಕ್ಸ್ಟ್ ನೋಡೋದಾದರೆ ನಾವಿಲ್ಲಿ ಸಿಲೆಬಸ್ ಮತ್ತು ಪ್ರಿಪ್ರೇಷನ್ ನೋಡೋದಾದರೆ, ಸೊ ರೀಸನಿಂಗು ಸೀರೀಸು, ಅನಾಲಜಿ, ಕೋಡಿಂಗ್, ಡಿಕೋಡಿಂಗ್ ಇದನ್ನು ಮೇನಾಗಿ ಕಾನ್ಸೆಪ್ಟನ್ನ ಫೋಕಸ್ ಮಾಡಿ, ಆಯಿತಾ. ಇದ್ರ ಮೇಲೆ ಹೆಚ್ಚು ಕ್ವಶನ್ಸು ಬರೋದು, ಆಯಿತಾ. ಇದ್ರ ಬಗ್ಗೆ ಹೆಚ್ಚು ಮಾಡಿದರೆ ನೀವು ಸಾಕು. ಡೈಲಿ 20ರಿಂದ 30 ನಿಮಿಷ ಇದಕ್ಕೆ ಪ್ರಾಕ್ಟೀಸ್ಗೆ ಕೊಡಿ, ಆಯಿತಾ. ಇನ್ನು ಉಳಿದಿರೋದು ತುಂಬ ದಿನ ಇಲ್ಲ ಅದಕ್ಕೆ. ಮ್ಯಾಥ್ಸ್ ಬಗ್ಗೆ ಪರ್ಸೆಂಟೇಜು, ರೇಷಿಯೋ, ಟೈಮ್ ಆ್ಯಂಡ್ ವರ್ಕು. ಸೊ ಟೇಬಲ್ಸು, ಶಾರ್ಟ್ಕಟ್ಸ್ ಲರ್ನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಅಂತಂದರೆ ಉಳಿದಿರೋದು 4-5 ದಿನ ಅಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ. ಪರ್ಸೆಂಟೇಜು, ರೇಷಿಯೋ, ಟೈಮ್ ಆ್ಯಂಡ್ ವರ್ಕ್ ಇದ್ರ ಮೇಲೆ ಕ್ವಶನ್ಸು ಜಾಸ್ತಿ ಬರ್ಬೋದು ಅಂತ ಅನಿಸ್ತಿದೆ. ಸೊ GKಯಲ್ಲಿ ಕರೆಂಟ್ ಅಫೇರ್ಸು ಲಾಸ್ಟ್ 6 ಮಂತ್ದು ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಆಯಿತಾ, ನಾನು ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಅದು ಏನಾದರೂ ಬೇಗ ರೆಡಿ ಆಯ್ತಪ್ಪ ಅಂತಂದರೆ ಆಯಿತು, ಇಲ್ಲ ಅಂತಂದರೆ RRB ಗ್ರೂಪ್ Dಗೆ ನೀವು ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಆಯಿತಾ. ಸ್ಟ್ಯಾಟಿಕ್ ಜಿಗೆ ಅಲ್ಲಿ ನೋಡು ಇಂಡಿಯಾ ಮತ್ತು ಪಾಲಿಟಿ, ಜಿಯೋಗ್ರಫಿ. ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಫೋಕಸ್ ಮಾಡಿ, ಆಯಿತಾ. ನೆಕ್ಸ್ಟು ಇಲ್ಲಿ ಇಂಗ್ಲೀಷ್ ಅಂತ ಬಂದರೆ ಬೇಸಿಕ್ ಗ್ರಾಮರು. ಸೊ ನಿಮಗೆ ಗೊತ್ತಿರುತ್ತೆ, ಟೆನ್ಸು ಇದೆಲ್ಲ ನೋಡಲೇಬೇಕು. ನೆಕ್ಸ್ಟು ವೆಕ್ಯಾಬ್ಯುಲರಿ, ಮತ್ತು ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೀವು ನೋಡ್ಕೊಳ್ಳಿ. ಸೊ ಯಾವ ರೀತಿ ಬಂದಿದೆ, ಯಾವ ರೀತಿ ಎಲ್ಲ, ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ ಅನ್ನೋದನ್ನು ನೀವು ಸ್ಟಡಿ ಮಾಡಿ. ಸೊ ಯಾವ ರೀತಿ ಓದಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಸೊ ಈಗ ನಾನು ಡೈಲಿ ಸ್ಟಡಿ ಪ್ಲ್ಯಾನ್ನ ಹೇಳೋದಾದರೆ, ವರ್ಕಿಂಗು ಸ್ಟೂಡೆಂಟ್ ಯಾರಿಗಾದರೂ ಶೂಟ್ ಆಗೋ ಪ್ಲ್ಯಾನ್, ಯಾರಿಗೆ ಬೇಕಾದರೂ ಶೂಟ್ ಆಗುತ್ತೆ. ಸೊ ಮಾರ್ನಿಂಗ್ 1 ಅವರ್ ಮ್ಯಾಥ್ಸ್ ನೋಡ್ಕೊಳ್ಳಿ, ಆಫ್ಟರ್ನೂನ್ ಮಧ್ಯಾಹ್ನ 30 ನಿಮಿಷ GK. ಸೊ 30 ನಿಮಿಷ ಯಾಕಂತಂದರೆ, ಸೊ ನೀವು ಓದ್ತಾ ಹೋಗಿ ಅಷ್ಟೇ. ಇಲ್ಲಿ ಮ್ಯಾಥ್ಸ್ ಏನಾಗುತ್ತೆ, ಸೊ ಬರಿಬೇಕು, ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಅದಕ್ಕೆ 1 ಅವರ್ ತೊಗೊಳ್ಳಿ. ನೈಟ್ 1 ಅವರು ರೀಸನಿಂಗ್ ಅಥವಾ ಇಂಗ್ಲೀಷ್ನ ಸ್ಟಡಿ ಮಾಡಿ. ಮತ್ತು ಸ್ಟಡಿ ಫುಲ್ ಮಾಕ್ ಟೆಸ್ಟ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮಾಕ್ ಟೆಸ್ಟ್ ಇಸ್ ಇಂಪಾರ್ಟೆಂಟ್, ಓಕೆ. ಡೈಲಿ 4ರಿಂದ 5 ತಾಸು ಸಾಕು, ಆಯಿತಾ. ಮಾಕ್ ಟೆಸ್ಟ್ ಏಕೆ ಇಂಪಾರ್ಟೆನ್ಸ್ ಅಂತಂದರೆ, ಸೊ ವೀಕ್ಲಿ 2 ಮಾಕ್ ಟೆಸ್ಟ್ನ ತೊಗೊಳ್ಳಿ. ಮಿಸ್ಟೇಕ್ ನೋಟ್ ಮಾಡ್ಕೋಬೇಡಿ, ಎಲ್ಲೂ ಮಿಸ್ಟೇಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಮಾಕ್ ಟೆಸ್ಟ್ ಇಲ್ಲ ಅಂತಂದರೆ ಸೆಲೆಕ್ಷನ್ ಕಷ್ಟ.
ಸೊ ಅದಕ್ಕೆ ಸ್ಪೀಡ್ ಇಂಪ್ರೂವ್ ಮಾಡ್ಬೇಕಂತಂದರೆ ನೀವು ಮಾಕ್ ಟೆಸ್ಟ್ ತೊಗೊಳ್ಳೇಬೇಕು. ಕಾಮನ್ ಮಿಸ್ಟೇಕ್ ನೀವು ಎಲ್ಲಿ ಮಾಡೋದಪ್ಪ ಅಂತಂದರೆ, ಸೊ ಮಿನಿ ಬುಕ್ಸ್ ಭಾಳ ಬುಕ್ ಓದೋದು. ಸೊ ಯಾವುದಾದ್ರೂ ಒಂದು ಪ್ರಿಪೇರ್ ಮಾಡಿ ಆಯಿತಾ. ಸೊ ರಿವಿಷನ್ ಸ್ಕಿಪ್ ಮಾಡಬೇಡಿ. ಸೊ ರಿವಿಷನ್ ಸ್ಕಿಪ್ ಮಾಡಿದರೆ ಏನಾಗುತ್ತೆ, ಮಿಸ್ಟೇಕ್ ಆ ರಿವಿಷನ್ ಏನಾದರೂ ಸ್ಕಿಪ್ ಮಾಡಿ ಮಿಸ್ಟೇಕ್ ಮಾಡಿದರೆ, ಸೊ ಇಲ್ಲಿ ರಿವಿಷನ್ ಇಲ್ಲ ಅಂತಂದರೆ ಸೊ ನೆನಪುಳಿಯಲ್ಲ. ಸೊ ಜಿ ಕೆ ಮಾತ್ರ ಫೋಕಸ್ ಮಾಡೋದು ತಪ್ಪು. ಮಾಕ್ ಟೆಸ್ಟ್ ಇಗ್ನೋರ್ ಮಾಡಬೇಡಿ ಆಯಿತಾ. ಸೊ ಇವು 4 ತಪ್ಪನ್ನು ಮಾಡಬೇಡಿ. ಯಾವುದಪ್ಪ ಅಂತಂದರೆ ಮಿನಿ ಬುಕ್ಸ್ ಅಂದರೆ ಭಾಳ ಬುಕ್ನ ಪರ್ಚೇಸ್ ಮಾಡೋದು, ಓದೋದು. ಸೊ ಯಾವುದು ತಿಳಿಲಿಲ್ಲ ಅಂತಂದರೆ ಕನ್ಫ್ಯೂಸ್ ಆಗಿ ಬಿಟ್ಬಿಡೋದು, ರಿವಿಷನ್ನ ಮಾಡದೇ ಇರೋದು, ಜಿ ಕೆಯಲ್ಲಿ ಮಾತ್ರ ಫೋಕಸ್ ಮಾಡೋದು, ಇಂಗ್ಲೀಷ್ ಬಿಡೋದು. ಸೊ ಈ ರೀತಿ ಮಾಡಬೇಡಿ. ಮತ್ತು ಮಾಕ್ ಟೆಸ್ಟ್ನ ಇಗ್ನೋರ್ ಮಾಡೋದು. ಸೊ ಇವು ಅವಾಯ್ಡ್ ಮಾಡಿದರೆ, ನೀವು ಇವನ್ನೆಲ್ಲ ಬಿಟ್ಟು ಸೊ ಚೆನ್ನಾಗಿ ಸ್ಟಡಿ ಮಾಡಿದರೆ ಅಂತಂದರೆ ಒಂದೇ ಬುಕ್ನ ಪ್ರಿಪೇರ್ ಮಾಡೋದು, ರಿವಿಷನ್ನ ಮಾಡೋದು, ಜಿ ಕೆ, ಇಂಗ್ಲೀಷು, ಮ್ಯಾಥ್ಸು, ರೀಸನಿಂಗು ಇವನ್ನೆಲ್ಲ ನೀವು ನೋಡ್ತಾ ಹೋದರೆ, ಮಾಕ್ ಟೆಸ್ಟ್ನ ತೊಗೊಳ್ತಾ ಹೋದರೆ ಸೊ ಇಲ್ಲಿ ಸೆಲೆಕ್ಷನ್ ಆಗೋದು ಪಕ್ಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲ್ ಆಗಿ ಹೇಳ್ಬೇಕಂತಂದರೆ SSC MTS ಎಕ್ಸಾಮು ಟಫ್ ಅಂತೂ ಅಲ್ಲ. ಕನ್ಸಿಸ್ಟೆನ್ಸಿ ಮತ್ತು ಪ್ರಾಕ್ಟೀಸ್ ಇದ್ದರೆ ನೀನು ಖಂಡಿತ ಪಾಸ್ ಆಗ್ತೀಯ 100%. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ. ಮುಂದೆ ನೀಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಶುಭವಾಗಲಿ.